ಸರಿ ಈ ಕಾರ್ಯಕ್ರಮ 90ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೇಳಬೇಕಪ್ಪ ಅಂದರೆ ಈ ಕಾರ್ಯಕ್ರಮವನ್ನು ನಾಡಿನ ಜಿಲ್ಲೆಯಾದ್ಯಂತ ಮತ್ತು ಹಿರಿಯರಾಗಿರ್ತಕ್ಕಂಥವರು ನನಗೆ ಅನಿಸಿದ ಮಟ್ಟಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಸಾಹಿತಿಗಳು, ಎಲ್ಲ ಸಾಹಿತ್ಯ ಸಂಬಂಧಪಟ್ಟವರು, ಎಲ್ಲರೂ ರಾಜಕಾರಣಿಗಳು, ಯಾವುದೇ ಕ್ಷೇತ್ರದಲ್ಲಿರ್ತಕ್ಕಂಥ ಕವಿಗಳು, ಸಾಹಿತ್ಯ ಕ್ಷೇತ್ರದ, ರಾಜಕೀಯ ಕ್ಷೇತ್ರದ, ಧಾರ್ಮಿಕ ಕ್ಷೇತ್ರದ, ಶೈಕ್ಷಣಿಕ ಕ್ಷೇತ್ರದ ಎಲ್ಲ ಕ್ಷೇತ್ರದ ಪ್ರಮುಖರು ಕೂಡ ಇಲ್ಲಿ ಭೇಟಿಯಾಗಿರ್ತಕ್ಕಂಥದ್ದೇ. ಅದೇ ರೀತಿ ಒಳಗೆ ಇಲ್ಲಿನೂ ಕೂಡ ಈ ಕಾರ್ಯಕ್ರಮಗಳನ್ನು 8ನೇ ತಾರೀಕಿನಿಂದ ಬಸವ ಪುರಾಣ ಪ್ರಾರಂಭ ಮಾಡಿ 22ರವರೆಗೆ ಈ ಜಾತ್ರೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. 22ನೇ ತಾರೀಕಿನಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಎಲ್ಲ ಈ ಕೆಲಸ ನಡೀತಾ ಇದೆ. ಯಾಕಂದರೆ ಯಾವುದೇ ರಾಜಕಾರಣಿಗಳ ಹೆಸರು ಹೇಳೋದಕ್ಕಿಂತ ಅವ್ರು ಯಾರು ಅದಾರ ಅವರೆಲ್ಲ ಹೇಳ್ಕೊಂಡು ಭಾಳಷ್ಟು ಇದಾಗ್ತದೆ. ಆದರೆ ಸ್ವಾಮೀಜಿಗಳು ಬರ್ತಕ್ಕಂಥ ವಿಚಾರಪ್ಪ ಅಂದರೆ ಸುಮಾರು ಒಂದು 20ರಿಂದ 25 ಜನ ಮಠಾಧಿಪತಿಗಳು ಇಲ್ಲಿಗೆ ಬಂದು ಅವತ್ತು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಒಳಗೆ ಈ ಬಸವ ಪುರಾಣದ ಮೆರವಣಿಗೆ ಕೂಡ ನಡೀತವೆ, ಪಲ್ಲಕ್ಕಿ ಉತ್ಸವಗಳು ನಡೀತವೆ. ಪಲ್ಲಕ್ಕಿ ಬಂದಿರತಕ್ಕಂಥ ವಿಜೃಂಭಣೆಯಿಂದ ಕುಂಭ ಮೇಳ ಎಲ್ಲವೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಪ್ರತಿ ವರ್ಷದ ಪದ್ಧತಿ ಪ್ರಕಾರ ಅದನ್ನು ಕೂಡ ನಡೀತಾ ಇದೆ. ಅದರ ಜೊತೆಯಾಗಿ ವಿಶೇಷವಾಗಿರ್ತಕ್ಕಂಥದ್ದಂದರೆ ಈ ಸರಿ ಆ ಅಪ್ಪಗಳು ಲಿಂಗೈಕ್ಯರಾದ ಕೂಡಲೇ ಅವ್ರ ಗದ್ದಿಗೆಯನ್ನು ಕಟ್ಟಿಸಲಿಕ್ಕೆ ಹೇಳ್ತಕ್ಕಂಥವ್ರು ರಾಯಚೂರಿನ ಗಿರಿಜಾಶಂಕರ್ ನವಸಂದಿ, ಬೆಂಗಳೂರಿನ ಬಸವರಾಜ್ ನವಸಂದಿ ಹಾಗೂ ಬಸವರಾಜ್ ವಕೀಲರು ಸಾಲಿ ಅವರೆಲ್ಲ ಪರಿವಾರದವರು ಕೂಡ್ಕೊಂಡು ಒಂದು 5.5 ಲಕ್ಷ ರೂಪಾಯಿದಿಂದ ತಳಗಿನ ಗದ್ದಿಗೆ ಕಲ್ಲು ಹಿಡ್ಕೊಂಡು ಪೂರ್ತಿ ಎಲ್ಲ ಸಮಾಧಿ ಕ್ರಿಯೆ ಅದರ ಸುತ್ತಮುತ್ತೆಲ್ಲ ಮಾಡಿಸಿಕೊಟ್ರು. ಅದೇ ರೀತಿಯಾಗಿ ಅಥಣಿಯಲ್ಲಿರ್ತಕ್ಕಂಥ ಶಿವಾನಂದ ಬುರ್ಲಿ ಅವರು ಹಾಗೂ ಮೆಣಸಿ ಫ್ಯಾಮಿಲಿ ಅವರು ಕೂಡ್ಕೊಂಡು ಅದು ಇದರದ್ದು ಮೇಲಿನ ಮೂರ್ತಿಯನ್ನು 2.5-3 ಲಕ್ಷ ಖರ್ಚು ಮಾಡಿ ಅದನ್ನು ಮಾಡಿಸಿಕೊಟ್ಟಿದ್ದಾರೆ. ಈ ರೀತಿ ಒಳಗೆ ಇದರ ಜೊತೆಗೇ ಸಂಸದರಾಗಲಿ, ಶಾಸಕರಾಗಲಿ, ಮಂತ್ರಿಗಳಾಗಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಮಾಜಿ ಮುಖ್ಯಮಂತ್ರಿಗಳಾಗಲಿ ಯಾರೇ ಆದರೂ ಕೂಡ ವಿಶೇಷವಾಗಿರ್ತಕ್ಕಂಥವ್ರು SR ಪಾಟೀಲ್ರಾಗಲಿ ಹಾಗೂ ಹುಮನಾಬಾದ್ ರಾಜಶೇಖರ್ ಪಾಟೀಲ್ ಎಲ್ಲರೂ ಬಹಳಷ್ಟು ಜನ ಇದರಲ್ಲಿ ಭಾಗವಹಿಸ್ತಕ್ಕಂಥವ್ರ ಜೊತೆಗೇ ಇದಕ್ಕೆ 3 ಗೋಷ್ಠಿಗಳನ್ನು ಇಟ್ಕೊಂಡಿದ್ದಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಬಿಜಾಪುರದ ವತಿಯಿಂದ 3 ಗೋಷ್ಠಿಗಳನ್ನು ಇಟ್ಟುಕೊಂಡಾಗಿದೆ. ಈ 3 ಗೋಷ್ಠಿಗಳಿಗಾಗಿ 1ನೇ ಗೋಷ್ಠಿಯಪ್ಪ ಅಂದರೆ ಕವಿಗೋಷ್ಠಿಯನ್ನು ಇಟ್ಟಿದ್ದಾರೆ. ಅದಕ್ಕೂ ಕೂಡ ಕವಿಗೋಷ್ಠಿಯಲ್ಲಿರ್ತಕ್ಕಂಥ ಜಿಲ್ಲೆಯ ನಾನಾ ಕವಿಗಳು ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಅದೇ. ಭಾಗವಹಿಸ್ತಕ್ಕಂಥ ಈ ಕೆಲಸದೊಳಗೆ ಅದಾದ ನಂತರದಲ್ಲಿ 12:30 ಗಂಟೆಗೆ ಧರ್ಮಸಭೆ ಕಾರ್ಯಕ್ರಮ ನಡೀತದೆ. ಆ ಧರ್ಮಸಭೆ ಕಾರ್ಯಕ್ರಮ ನಂತರದಲ್ಲಿ ಜಾನಪದ ಸಾಹಿತ್ಯ ಸಂಭ್ರಮ ತಿಳ್ಕೊಂಡೇಳಿ ಅದನ್ನು ಕೂಡ ನಡೀತಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಭಾಗವಹಿಸುವ ಜೊತೆಗೇ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಸಾವಿರಾರು ಗಣ್ಯಮಾನ್ಯರುಗಳು ಕೂಡ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಅದೇ. ಅದರ ಜೊತೆಗಿನ ಸಂಗೀತ ಕಾರ್ಯಕ್ರಮ ಕೂಡ ಅದಾವೆ, ಪುಸ್ತಕ ಬಿಡುಗಡೆನೂ ಅದಾವೆ, ಸಂಗೀತ ಕಾರ್ಯಕ್ರಮ, ವೀಣಾವಾದನ ಕಾರ್ಯಕ್ರಮ, ತಬಲಾ ಮೃದಂಗ ವಾದನ ಕಾರ್ಯಕ್ರಮಗಳು, ವಿಶಿಷ್ಟವಾಗಿ ಭರತನಾಟ್ಯಗಳು ಕೂಡ ನಡೀತಾವ ತಿಳ್ಕೊಂಡು ಹೇಳ್ತಾ ಈ 92ನೇ ಜಾತ್ರಾ ಮಹೋತ್ಸವದ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದಂದರೆ ಅದು ಬೆಳ್ಳಿ ನಮ್ಮ ಉಳುವಿಯ ಚನ್ನಬಸವಣ್ಣವರ ಬಗ್ಗೆ ಅಪ್ಪಗಳು ಬಹಳಷ್ಟು ಪ್ರೇಮ. ಇತಿಹಾಸದೊಳಗೆ ವಿರಕ್ತ ಮಠದ ಪರಂಪರೆ ಇತಿಹಾಸದೊಳಗೆ ಅತಿ ಸಣ್ಣ ವಯಸ್ಸಿನೊಳಗೆ ಪಟ್ಟಾಧಿಕಾರ ಹೊಂದಿದ ಪೂಜ್ಯರಂದ್ರೆ ಹಿಂಗೆ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳವನು. ಪಟ್ಟಾಧಿಕಾರ ಆಗ್ಬೇಕಾದ್ರೆ ಸುಮಾರು 18 ವರ್ಷ, 20 ವರ್ಷ, 22 ವರ್ಷಕ್ಕೆಲ್ಲರೂ ಪಟ್ಟಾಧಿಕಾರ ಆಗ್ತಾರೆ. ಆದರೆ ಅಪ್ಪುಗಳು ಈ ಪಟ್ಟಾಧಿಕಾರ ಯಾವಾಗ ಮಾಡಿದ್ರಪ್ಪ ಅಂದ್ರೆ ಕೇವಲ 11 ವರ್ಷದಿಂದ ಈ ಮಠಕ್ಕೆ ಪಟ್ಟಾಧಿಕಾರ ಮಾಡಿರ್ತಕ್ಕಂಥ ಪೂಜ್ಯರು. ಅಲ್ಲಿ ಹಿಡಿದು ಮನೆಯವರೆಗೂ ಲಿಂಗೈಕ್ಯರಾಗುವವರೆಗೂ ಕೂಡ ಅವರು ಪೂಜಾದಲ್ಲಿ ಯಾವುದೂ ವ್ಯತ್ಯಾಸ ಆಗಿರಲಿಲ್ಲ. ಅವರು ಅಪೇಕ್ಷೆ ಪಡ್ತಕ್ಕಂಥ ಕ್ಷೇತ್ರ ಹೆಚ್ಚಿಗಪ್ಪ ಅಂದ್ರೆ ಉಳುವಿಯ ಚನ್ನಬಸವಣ್ಣವ್ರದ್ದು. ಏನು ಕಾರಣವೋ ಗೊತ್ತಿಲ್ಲ, ಏನು ಅವ್ರದ್ದೇ ಅವತಾರ ಐತಿ ಅನ್ನೋದು ಗೊತ್ತಿಲ್ಲ. ಆ ಚನ್ನಬಸವಣ್ಣವ್ರ ಜಾಗದಲ್ಲಿ ಹೋಗೋದಂದ್ರೆ ಬಹಳ ಖುಷಿ ಪಡ್ತಕ್ಕಂಥವ್ರು. ಅದು ಯುಗಾದಿ ಪಾಡ್ಯ ದಿವಸ ಅಂದ್ರೆ 2-3 ದಿವಸ ಮುಂಚಿತವಾಗಿ 2,000 ಜನ ಭಕ್ತರನ್ನು ಕರ್ಕೊಂಡು ಅಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥ ವಿಶಿಷ್ಟತೆ ಜೊತೆಗೇ ಆ ಉಳುವಿಗೆ ನಾವು ಈ ಸರಿ ಪಾದಯಾತ್ರೆಗೆ ಹೋದಾಗ ಆ ಪಾದಯಾತ್ರೆಯಲ್ಲಿ ಅವರು ಏನು ಮಾಡಿಕೊಡ್ಬೇಕು ಎಲ್ಲ ಕೇಳಿದ ಕೂಡಲೇ ಅವಾಗ ಇಲ್ಲ ಇದನ್ನು ಗದ್ದಿ ಕೊಟ್ಟಾಗ 5.5 ಲಕ್ಷ ಒಂದು 2.5 ಲಕ್ಷ 7-8 ಲಕ್ಷ ಕೊಟ್ಟು ಭಕ್ತರು ಕಟ್ಸಾಕತ್ಯಾರ. ಅದಕ್ಕೆ ಏನು ಮಾಡ್ಬೇಕು ಅಂದ ಕೂಡಲೇ ಬೆಳ್ಳಿ ತೇರು ಐತಿ ಉಳುವಿ ಒಳಗೆ. ಆ ತೇರು ಅದಂಥ ತೇರನೇ ಅಪ್ಪುಗಳ ಪುಣ್ಯತಿಥಿಗೆ ಆ ಬೆಳ್ಳಿ ತೇರು ಮಾಡಿಸೋಣ ತಿಳ್ಕೊಂಡೇಳಿ ಅಪೇಕ್ಷೆ ಪಟ್ಟ ಕೂಡಲೇ ಆ ಬೆಳ್ಳಿ ತೇರು ಮಾಡಿಸಲಿಕ್ಕೆ ಈಗಾಗಲೇ ಅಲ್ಲಿ ಉಳುವಿ ಸುತ್ತಮುತ್ತೆಲ್ಲ ಭಕ್ತರು ಕುಡ್ಕೊಂಡು ಬೆಳ್ಳಿ ತೇರು ಮಾಡಿಸ್ಲಿಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಅಂದ್ರೆ ಅದಕ್ಕೆ 5.5 ಲಕ್ಷ ರೂಪಾಯಿದ್ದು ಕಟಗಿ ತೇರ ಮೇಲೆ 2 ಕ್ವಿಂಟಲ್ ಬೆಳ್ಳಿ